मर्दिनी देवासुर दैत्य पूजिते वरदे नारायणी दामोदर प्रिये ह्रीं ह्रीं ह्रूं ह्रूं भूतग्रह वेताल दुष्टराक्षस पिशाचान् त्रासय बन्ध मारय भक्तवत्सले भक्तप्रिये बलबलमध्विनि शत्रुनिकन्दिनि सौभाग्यप्रदे जयप्रदे वित्तप्रदे यशोवती आयुष्यप्रदे सर्वप्रदे शान्तिप्रदे महाभूते महाबले हं हिं ह्रीं ह्रीं महामाये नमो नमः ಸಂಕಲ್ಪಿಸಿ ಆ ಭಗವತಿಗೆ ಸುಂದರವಾದ ಆಭರಣವನ್ನು ನಿರ್ಮಿಸಿ ಇಂದೇ ದಿವಸದಲ್ಲಿ ನಮಗೆ ಬೇಕಾಗಿರುವಂತ ಶುದ್ಧ ಪ್ರಕ್ರಿಯೆಗಳನ್ನು ನಡೆಸಿ ಇವತ್ತಿನ ಮುಹೂರ್ತದಲ್ಲಿ ಆ ಭಗವತಿ ನಾವು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೀವಿ. ಹಾಗೆ ಪ್ರತಿಷ್ಠೆ ಮಾಡುವ ಸಮಯದಲ್ಲಿ ತಂದೆಗಳು ಪ್ರಾರ್ಥನೆ ಮಾಡಿದ್ದಾರೆ. ಲೋಕಾನುಗ್ರಹಯರ್ಥಂ ಶ್ರೀ ಭವ ಸುಖಾಯಿನಃ ಸಾನ್ನಿಧ್ಯಂ ಕುರು ಮೇ ದೇವ ಪತ್ಯಂ ಪರಿವರ್ಧಯ ಯಾವಶ್ಚಂದ್ರೋ ಚೂರೋಚ ಯಾವತ್ತಿಷ್ಠನ ಮೇಲೆ ತಾವತ್ತು ಪ್ರೀತಿ ಭಾವೇನ ಬಿಂಬೇಸ್ತಿನ ಸನ್ನಿಧಿಂಗರು. ಇದರ ಅರ್ಥ ಏನು ಹೇಳಿದ್ರೆ, ಈ ಲೋಕಕ್ಕೆ ಹಿತವಾಗಿ ನಾವು ಎಲ್ಲರೂ ಸೇರಿ ನಿನ್ನನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಈ ಲೋಕಕ್ಕೆ ನೀನು ಹಿತವನ್ನು ವಹಿಸಬೇಕು. ಹಾಗೆ ಈ ಮಣವಂತ ಬಿಂಬಗಳಲ್ಲಿ ನೆಲೆಯಾಗಿ ನಿಂತು ನಮ್ಮ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಸಹ ವಿಶೇಷ ರೀತಿಯ ಅನುಗ್ರಹಿಸಬೇಕು. ಅವರವರ ಕಷ್ಟ ನಷ್ಟಗಳನ್ನ ಪರಿಹರಿಸಿ ಅವರಿಗೆ ಬೇಕಾಗಿರುವಂತಹ ಅನುಗ್ರಹವನ್ನು ನೀಡಬೇಕಂದ್ರೆ, ಅದೇ ರೀತಿಯಲ್ಲಿ ಭಗವತಿ ಕೂಡ ಹಾಗೆ. ಭಗವತಿ ಹೇಳೋರು ಶಂಕರಾಚಾರ್ಯರ ಹತ್ರ ಹೋಗಿ ಪ್ರಶ್ನೆ ಕೇಳಿದಾಗ ಆಪದ ಕಾಲಿಗೆ ಕರುಣಿಯ ಮಂಡಳಿ ಕೇಳಿದಾಗ ಶಂಕರರು ಹೇಳ್ತಾರೆ ಶರಣ ಅಂಬಾಯ ಶರಣಂ. ಅದರ ಅರ್ಥ ಏನು ಹೇಳಿದ್ರೆ, ಕರ್ತನಷ್ಟ ಬಂದಾಗ ಯಾವಾಗಲೂ ಸಹಜವಾಗಿ ನಾವು ಕೂಡ ಒಂದು ಕಾಲು ಜಾರಿ ಬಿದ್ದರೆ ಅಮ್ಮ ಅಂತ ಹೇಳಿ ಕರಿತೀವಿ ವಿನಃ ಅಪ್ಪ ಅಂತ ಹೇಳಿ ಕರೆಯುವುದಿಲ್ಲ. ಯಾಕಂತ ಹೇಳಿದ್ರೆ ತಾಯಿ ಜೊತೆಗೆ ನಮಗೆ ಅಷ್ಟು ಒಂದು ನಿಬಿಡವಾದ ಸಂಬಂಧ ಇರ್ತದೆ. ಅಂತ ತಾಯಿಯಲ್ಲಿ ವಿಶೇಷ ರೂಪದಲ್ಲಿ ಶಂಕರಾಚಾರ್ಯರ ಹತ್ರ ಕಷ್ಟ ಬಂದಾಗ ಏನು ಮಾಡಬೇಕು ಶಂಕರರ ಕೇಳಿದಾಗ ಶಂಕರರು ಹೇಳ್ತಾರೆ, ಆ ಕಷ್ಟ ಬರುವ ಸಮಯದಲ್ಲಿ ಆ ತಾಯಿಯ ಶರಣವನ್ನು ಹೊಂದಿಬಿಟ್ರೆ ಆ ತಾಯಿ ನಮ್ಮ ಕಷ್ಟ ನಷ್ಟಗಳನ್ನು ಕ್ಷಣದಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಇದಕ್ಕೆ ಉದಾಹರಣೆ ತಗೊಳ್ಳೋದಾದ್ರೆ ಮಹಿಷಾಸುರ ವರ್ಧನವನ್ನು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಮಹಿಷಾಸುರ ಬ್ರಹ್ಮ ವಿಷ್ಣು ರುದ್ರ ಸಹಿತನಾಗಿ ಇಂದ್ರಾದ ದೇವತೆಗಳಿಗೆ ತುಂಬಾ ತಾಪತ್ರಗಳನ್ನು ಕೊಡ್ತಾನೆ. ಯಾರನ್ನ ಅವನಿಗೆ ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ, ಅವ್ರನ್ನ ವಧೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಹಾಸನದಲ್ಲಿ ಮೂರು ಶಕ್ತಿಗಳನ್ನ ಕೂಡಿಕೊಂಡು ಮಹಿಷಮರ್ದಿನಿ ಅನ್ನುವಂತ ರೀತಿಯಲ್ಲಿ ನವರಾತ್ರಿಯನ್ನು ನಾವು ಶರನ್ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಒಂದೊಂದು ರಾತ್ರಿಗೆ ಒಂದೊಂದು ರೀತಿಯ ರೂಪನ ತಾಳಿ ಕೊನೆಯ ದಶಮಿ ದಿವಸ ಮಹಿಷಾಸುರ ಮರ್ದಿನಿಯಾಗಿ ಆ ಮಹಿಷಾಸುರನ ವಧೆ ಮಾಡಿ ವಿಜಯದಶಮಿ ಅನ್ನುವಂಥದ್ದು ವಿಜಯ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಆ ಭಗವತಿ ಎಲ್ಲ ವಿಧವಾದ ಅಧರ್ಮಗಳನ್ನ ಆ ಪಾಪಗಳನ್ನ ಪರಿಹಾರ ಮಾಡಿ ಈ ಲೋಕಕ್ಕೆ ಯಾವಾಗಲೂ ರಕ್ಷಣೆಯನ್ನು ಕೊಟ್ಟಿದ್ದಾಳೆ. ಹಾಗೆ ಅದೇ ರೀತಿಯಲ್ಲಿ ನಮ್ಮ ಊರಲ್ಲಿ ಕೂಡ ಒಂದು ಶಿಲಾಮಯ ಆ ದೇವಿಯ ಸಾನ್ನಿಧ್ಯ ಆಯಿತು ಅನ್ನುವಂಥ ರೀತಿ ನಮಗೆ ತುಂಬಾ ಹೆಮ್ಮೆ ಆಗಿದೆ ಇವತ್ತು. ಆ ಹೆಮ್ಮೆಗೆ ಕಾರಣ ಯಾರು ಹೇಳಿದ್ರೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾವು ಹಿಂದೆ ಹುಲ್ಲಿನ ಮನೆ ಇರ್ತಿತ್ತು, ಆಮೇಲೆ ಹಂಚಿನ ಮನೆ ಬಂತು, ಹಂಚಿನ ಮನೆ ನಂತರವಾಗಿ ಈಗ ಟೈಲ್ಸ್ ಮನೆ ಬಂತು. ಅದರ ಒಳಗೆ ಮುಂಚೆ ಖಾಲಿ ನೆಲ್ಲ ಆಗಿರ್ತಿತ್ತು, ಆಮೇಲೆ ನಾವು ಕಡಪವನ್ನು ಹಾಕಿಕೊಳ್ತು, ಆಮೇಲೆ ಈಗ ಟೈಲ್ಸ್
ಹಾಕಿ ಶುರು ಮಾಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನ ಕೂಡ ಹಳೆ ರೀತಿಯಲ್ಲಿ ಇರುವಂತ ಶೈಲಿ ಅದು ಕೂಡ ನಾವು ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕು. ನಮ್ಮ ದೇವರು ಚೆನ್ನಾಗಿದ್ರೆ ನಾವು ಖಂಡಿತವಾಗಿ ಚೆನ್ನಾಗಿರ್ತೀವಿ. ಯಾಕಂತ ಹೇಳಿದ್ರೆ ಶಂಕರರು ಹೇಳ್ತಾರೆ, ಒಂದು ಊರಲ್ಲಿ ಎಷ್ಟು ಸಂತೋಷ ಉಂಟು ತಿಳಿಬೇಕಾದ್ರೆ ಆ ಊರಲ್ಲಿ ಇರುವಂತ ದೇವಸ್ಥಾನ ಎಷ್ಟು ಚೆನ್ನಾಗಿ ಉಂಟು ಕಾಣಬೇಕಂದ್ರೆ, ಆ ದೇವಸ್ಥಾನ ಚೆನ್ನಾಗಿದ್ರೆ ಆ ಊರಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಇದ್ದಾರೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಊರಲ್ಲಿ ಒಂದು ಶಿಲಾಮಯ ದೇವಸ್ಥಾನ ಮಾಡಬೇಕು. ಆ ದೇವಿನ ಉತ್ತಮ ರೀತಿಯ ಒಂದು ಶಿಲಾಮಯ ಶಾಸ್ತ್ರ ವಾಸ್ತುಶಾಸ್ತ್ರ ಸ್ಥಾಪಿಸಿ ನಾವು ಪೂಜಿಸಬೇಕಂತ ಸಂಕಲ್ಪನ ಮಾಡಿ ಇವತ್ತಿನ ದಿವಸದಲ್ಲಿ ಆ ದೇವಿನ ನಾವು ಸ್ಥಾಪನೆ ಮಾಡಿದ್ದೀವಿ. ಒಳ್ಳೆಯ ಮುಹೂರ್ತದಲ್ಲಿ ಕೂಡ ಆ ದೇವಿ ಮಿಥುನ ಲಗ್ನದಲ್ಲಿ ಪ್ರವೇಶ ಮಾಡಿದ್ದಾಳೆ. ಅದೇ ರೀತಿಯಲ್ಲಿ ಎಲ್ಲ ಭಕ್ತ ಸಮೂಹರು ಕೂಡ ಆ ಸಮಯದಲ್ಲಿ ಕೂಡ ಅವಳಿಗೆ ಎಲ್ಲ ವಿಧವಾದ ಶ್ರದ್ಧಾಭಕ್ತಿ ರೂಪದಲ್ಲಿ ಎಲ್ಲರನ್ನ ಪ್ರಾರ್ಥಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಈ ಮನೆ ಮಂಚಲ್ಲಿ ನೆಲೆಯಾಗಿ ನಿಂತು ನಮಗೆ ನಮ್ಮ ಕುಟುಂಬದವರಿಗೆ ಈ ಸ್ಥಳಕ್ಕೆ ಸಂಬಂಧಗೊಂಡ ಭಕ್ತರಿಗೆ ಹಾಗೆ ಯಾರ್ಯಾರು ಒಂದು ದೇವರು ಹುಲ್ಲನ್ನು ಸುರಿಸಿದ್ದಾರೆ, ಧನವನ್ನು ಸಮರ್ಪಿಸಿದ್ದಾರೆ, ಸದ್ಭಕ್ತರಿಗೆ ಎಲ್ಲ ವಿಧವಾದ ಆಯುರಾರೋಗ್ಯ ಐಶ್ವರ್ಯವನ್ನ ಸಂಪತ್ತವನ್ನ ಹೋಗದೆ ಬಂದರೆ ರಕ್ಷಣವನ್ನ ಎಲ್ಲ ರೀತಿಯ ರಕ್ಷಣವನ್ನ ಕೊಟ್ಟು ಸದಾ ನಮ್ಮನ್ನು ರಕ್ಷಿಸಬೇಕು. ದುರ್ಗಾದೇಶವನ್ನು ಹೇಳುವಂತ ರೀತಿಯಲ್ಲಿ ನಮ್ಮ ದುರ್ಗತಿಗಳನ್ನ ಎಲ್ಲರೂ ಕೂಡ ಪರಿಹಾರ ಮಾಡಿಕೊಟ್ಟು ಮುಂದೆ ನಮಗೆ ವಿಶೇಷ ರಕ್ಷಣೆ ಕೊಟ್ಟು ರಕ್ಷಿಸಬೇಕು ಭಗವಂತನಿಂದ ಪ್ರಾರ್ಥನೆ ಮಾಡಿಕೊಳ್ಳುವುದು. ಎಲ್ಲರೂ ಸಹ ಹೇಳಿಕೊಳ್ಳಬೇಕು. ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ದುರ್ಗೆ ನಮೋ ನಮಃ. ಎಲ್ಲ ಅಕ್ಷರಗಳ ದೇವರಿಗೆ ಸಮರ್ಪಣೆ ಮಾಡಿ ಕೈ ಮುಗಿಬೇಕು. ಕೊಡ್ಲಿಲ್ಲ सरस्वती देवी नमः। ओम वेदव्यासाय नमः। ओम अस्य श्री कुंजैकपदस्य ब्रह्मार्थे अर्कच्छन्दः श्रीरामण्डादेवता वन्दन्यासोत्तमादुरापीठं दिग्बन्धनादेवता तत्त्वं श्रीजगदम्बा प्रीत्यर्थे पुस्तके पाठां विरवेदियोगः। ओम नमः चण्डिकायै। ओम मार्कण्डेयोवाच। ओम यद्गुह्यं परमं लोके सर्वरक्षाकरं दृढात् जन्मकस्याख्यातं मे प्रोहितामः। ब्रह्मोवाच अस्तुक्षरं विश्वसर्वभूत यन्द्रकण्ठे पुष्पाण्डे चतुर्थकं पञ्चमं स्कन्दभाते विचक्षङ्काख्यानीतकं सप्तमं कारणात्रे समादोरे चतुर्थकं नवमं सत्यरात्रे नवदशाप्रियच्छदाः उत्तान्येताय नामानि ब्रह्मणे महात्मना भक्तिदानस्य मानससप्तमध्ये कतोरणे विषमे दुर्गमेते सन्तदाः तदेकाञ्जायते किञ्चित्समं रणसङ्करे नामदं तस्य पश्यामि शोकतः करुणसना। ನೀವು ಕೆಲಸ ಮಾಡೋದು ತೋರ್ಕಲ್ದ ಇಲ್ಲೂ ಒಂಚೂರು ಚಪ್ರ ಹಾಕಿತ್ತಲ್ದ, ನಮ್ಮ ಬಣ್ಣಕ್ಕೆ ಇಲ್ಲೂ ಒಂಚೂರು ಚಪ್ರ ಹಾಕಿತ್ತು ಭಟ್ರೆ. ನೀವು ನಾವೆಲ್ಲ ಬಿಳಿ ಅಂತ ಗೊತ್ತಿಲ್ಲ ನಿಮ್ಗೆ, ಇಲ್ಲೊಂಚೂರು ಚಪ್ರ ಹಾಕಿದ್ದಿತ್ತು. ನಾವು ಫೇಮಸ್ ಅಲ್ಲ ಇಬ್ರು. ಇಲ್ಲ ಈಗ ಮಾಡ್ಕಷ್ಟ ಅದೇ ಕೇಂದ್ರ ಹೇಳದ್ ನಾನು ಅದೇ ಹೇಳದ ಭಟ್ರ ಕಪ್ಪ ರಡ್ಡಿಲ್ಲ ಅಂದ್ರ ನಾನು ಹೇಳ್ದೆ ಕಪ್ಪೆ ಫೇಮಸ್ ಅಲ್ದ ನಾನು ಇಡ್ಲಿ ಖಾಲಿ ಆಯ್ತಾ? ಅವ್ರೆಂತದಾರು ಇರುತ್ತಲ್ಲ, ಚಿತ್ರಾನ್ನ ಮೊಸರನ್ನ ಮಾಡಿರ್ತಿರಲ್ಲ, ಇವ್ರು ಬಬ್ಬಿ ಹೊಡಿತಾ ಇದ್ರಲ್ಲ. ಕ್ಷೇತ್ರದಲ್ಲಿ ವಿಶೇಷವಾದಂತಹ ಚೈತನ್ಯಗಳಿಂದ ಕೂಡಿಕೊಂಡು ನಂಬಿದಂತಹ ಎಲ್ಲ ಭಕ್ತರಿಗೆ ಬೇಕಾದಂತ ಅನುಗ್ರಹವನ್ನ ದೇವಿಯ ಅನುಗ್ರಹಿಸುವಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ದೇವಿಯನ್ನ ಪ್ರಾರ್ಥನೆ ಮಾಡುವಂತ ಪ್ರಥಮ ಜಗತ್ತಿಗೆ ಅಧಿಪತಿ ಮಹಾಕಾಳಿ ಕೂಡಲೇ ಎಲ್ಲ ಮನಸ್ಸಲ್ಲಿ ಮಹಾಕಾಳಿಯನ್ನು ಓಂ ವೈ ಮಾರ್ಕಂಡೇಯ ಉವಾಚ
दुर्गाम्बायै नमः। वनिता नाम्न्याः दीपिका नाम्न्याः हरिका नाम ओम यत्तवस्तरे विश्वासवस्तवराहे तस्येतर्वेतरदानंतरम् ओम वृद्धये स्वता संभविता भद्रांदिके ओम विजयाद ओम विजितदानामे एतोस्तेतनातः तेकृष्टाभद्राणि भगवान् ओम किच्चेतस्तविदं गोपसंभूतां राजावरान् देवी देवते सर्वजस्य हितेशने ओम